ಮುಚ್ಚ್ರೆ ಬಾಯಿ, ಬೀಗ್ತಿ ಅಂತೆ ಬೀಗ್ತಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಅದ್ ಹೇಗ್ರಿ ಅನ್ಕೊಂಡ್ರಿ? ನಮ್ಮ ಮನೆತನ ಎಂಥದ್ದು ಅಂತ ಗೊತ್ತಾ ನಿಮ್ಗೆ? ಈ ತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರೋಣ ಸೊಸೆ ಮಾಡ್ಕೋತೀವಿ ಅಂತ ಹೇಗ್ರಿ ಅನ್ಕೊಂಡ್ರಿ ನೀವು? ಇಷ್ಟೆಲ್ಲ ಆದ್ಮೇಲೂ ಅವಳೆಲ್ಲ ನಮ್ಮ ಮನೆ ತುಂಬಿಸ್ಕೊಂಡ್ರೆ ನಮ್ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗತ್ತೆ ಅಷ್ಟೇ. ಬೀಗ್ತೇವ್ರೆ, ಇಲ್ಲೇನೋ ಗೊಂದಗಳಾಗಿವೆ. ನಮ್ಮ ಮಗಳು ಯಾವ ತಪ್ಪು ಮಾಡಿಲ್ಲ. ಎಂತ ಜನ್ಮರಿ ನಿಂತು? ಇಷ್ಟೆಲ್ಲ ಆದ್ಮೇಲೂ ನಿಮ್ ಮಗನ್ನೇ ವಹಿಸ್ಕೊಂಡ್ ಬರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಮ್ಮ ಸ್ಟೇಟಸ್ಗೆ ನೀವು ಹೊಂದಿಕೆ ಆಗಲ್ಲ ಅಂತ ಗೊತ್ತಿದ್ರು ನನ್ನ ಮಗ ಪ್ರೀತಿದ್ನಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ವಿ. ಆದ್ರೆ ಇವು ಮಾಡಬಾರ್ದು ಕೆಲಸ ಮಾಡಿ ಇವತ್ತು ಸ್ಟೇಷನ್ ಮೆಟ್ಲು ಹತ್ತಿದ್ದಾಳೆ. ಏನ್ರಿ ಯೋಗ್ಯತೆ ಇದೆ ನಿಮಗೇನ್ ನಮ್ಮ ಮನೆ ಬೀಗರಾಗೋದಕ್ಕೆ? ನೋಡಿದ್ರೇನ್ರಿ, ನೋಡಿದ್ರ ಹೇಗ್ ನಿಂತಿದ್ದಾಳೆ ಅಂತ? ಇವರಿಂದ ಒಂದ್ ಮಗು ಕಾಣೆ ಆಗಿದೆ ಅನ್ನೋ ಪಾಪ ಪ್ರಜ್ಞೆನಾದ್ರೂ ಇದೆಯಾ ಇವಳಿಗೆ? ಸರ್, ಕಾವ್ಯ ಸಿಕ್ಕದ್ಲ? ನೋಡಿದೇನೋ ಮುಟ್ಟಾಳ. ನಾವಿಲ್ಲಿ ಕತ್ತೆ ತರ ಕಿರ್ಚ್ಕೊಂಡು ನಿಂತಿದ್ರೆ ಅವಳಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಇದಕ್ಕೂ ನನ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಹೇಗ್ ನಿಂತಿದ್ದಾಳೆ ನೋಡು. ನಿನ್ನ ಮುಂದೆ ನಮಗೂ ನಿನ್ ಸಂಬಂಧ ಬೇಡ, ಬಾರೋ ಹೋಗೋಣ. ಅಮ್ಮ, ನನ್ನ ಮಾತು ಕೇಳಮ್ಮ. ಕಪ್ಪಾಳ ಬಾರಿಸ್ತೀನಿ ನೋಡು. ಇಷ್ಟು ದಿನ ನಿನ್ ಮಾತ್ ಕೇಳಿ ಆಗಿದ ಅವಾಂತರನೇ ಸಾಕು. ಇನ್ನು ಮುಂದೆ ನಿನ್ ಮಾತ್ ಕೇಳಲ್ಲ. ನೀನು ನಮ್ ಮಾತು ಕೇಳ್ಬೇಕು ಅಷ್ಟೇ. ಈ ಹುಡುಗಿ ಸಹವಾಸ ಬೇಡ 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 ಅಷ್ಟೇ. ನಾವು ಯಾಮಾರ್ಬಿಟ್ವಿ ಕಣೆ. ಈ ನಿರ್ಧಾರನ ನಾವು ಈಗ ತಗೋಬಾರ್ದಾಗಿತ್ತು. ಮೊದಲನೇ ದಿನ ನಾವು ಹೆಣ್ಣೋರಕ್ಕೆ ಹೋಗಿದ್ವಲ್ಲ, ಆಗ್ಲೇ ನಮ್ಮನ್ನ ಕಾಯಿಸಿ ಸತಾಯಿಸಿದ್ಲಲ್ಲ, ಆಗ್ಲೇ ನಾವು ಬೇಡ ಅಂತ ಎದ್ ಬಂದ್ಬಿಡ್ಬೇಕಾಗಿತ್ತು. ಇದಾನಲ್ಲ ಈ ನಿಮ್ ಕುಲಪುತ್ರ, ಇವನ್ ಮಾತ್ ಕೇಳಿತಾನೆ ನಾವು ಹಾಳಾಗ್ ಹೋಗಿದ್ದು. ಅಮ್ಮ, ಏನೋ ಅಮ್ಮ ನೋಡು, ಇನ್ಮೇಲೇನಾದ್ರೂ ನೀನ್ ಇವಳನ್ನ ಹುಡ್ಕೊಂಡ್ ಬರೋದು, ಇವಳ ಮುಖ ನೋಡೋದು ಏನಾದ್ರು ನೋಡಿದ್ರ ನಾನ್ ಸುಮ್ನೆ ಇರಲ್ಲ, ಕಪ್ಪಾಳಕ್ ಬಾರಿಸ್ಬಿಡ್ತೀನಿ. ಏನ್ರಿ ಇದು? ಪೊಲೀಸ್ ಸ್ಟೇಷನ್ ಫಿಶ್ ಮಾರ್ಕೆಟಾ? ಯಾರು ಇವ್ರು ಒಳಗಡೆ ಬಿಟ್ಟಿದ್ದು? ಕಳ್ಸ್ರಿ ಆಚೆ. ಬೇಡ ಸರ್, ನಾವೇ ಹೋಗ್ತೀವಿ. ಎಲ್ಲ ಅವಳಿಂದ ಆಗಿದ್ದು. ನಡಿಯೋ ನಡಿ. ಅಯ್ಯೋ, ನಡಿಯೋ. ಏನ್ ಮುಖ ನೋಡ್ತೀಯ? ನಡಿ. ಓ, ಇನ್ನ ನೋಡ್ತಾ ಇದ್ದಾನೆ. ಮಾನ ಮರ್ಯಾದೆ ಏನೂ ಇಲ್ಲ. ಸರ್, ಕಾವ್ಯ ಸಿಕ್ಕದ್ಲ? ಇದ್ರೆ ತಾನೇ ಸಿಗೋದು, ಅದಕ್ಕೆ ಹೇಳೋದು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು ಅಂತ. ಸರ್, ಇದ್ರಲ್ಲಿ ನನ್ನ ಮಗಳದ್ದು ಯಾವ ತಪ್ಪು ಇಲ್ಲ. ಬಿಟ್ಬಿಡಿ ದಮ್ಮಯ್ಯ. ಬಿಡಕ್ಕಾಗಲ್ಲ ರೀ. ಆ ಹುಡುಗಿ ಸಿಕ್ಕಿದ್ರೆ ಮಾತ್ರ ನಿಮ್ಮ ಮಗಳಿಗೆ ಬಿಡುಗಡೆ, ಇಲ್ಲ ಅಂದ್ರೆ ಇದು ಎಲ್ಲಿ ಹೋಗ್ಬಿಟ್ಟು ಹೇಳಕ್ಕಾಗಲ್ಲ. ಏ ಅರ್ಜುನ್, ಈ ಹುಡುಗಿ ಮೇಲೆ FIR ಫೈಲ್ ಮಾಡ್ರಿ. ಯಾಕಂದ್ರೆ ನೀವು ಒಂದು ಹೆಣ್ಣುಮಗ ಅಂತ ಕೋರ್ಟು ಸ್ಟೇಷನ್ನು ಅಂತ ಹತ್ತಿದ್ರೆ ನಿಮ್ಮ ಮರ್ವಾದೆ ಹೋಯ್ತದೆ ಅಂತ. ಅವನ ಬಗ್ಗೆ ಏನನ್ನೇ ಹೇಳ್ಬೇಡಿ. ರುದ್ರವ್ರೆ, ನೀವ್ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಿಮ್ ಗುಣಕ್ಕೂ ಅವ್ರ ಗುಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದ್ ಕೆಲ್ಸ ಮಾಡಿ, ನೀವು ಒಂದ್ ಕಡೆ ಕುತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ. ನಾನು ಈ ಊರಿಗೆ ಬಂದಾಗ್ಲಿಂದ ನನ್ನಿಂದ ಓಡಿಸ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಚೀಟಿ ನೋಡಿ. ಕಾವ್ಯ ಭುವನೇಶ್ವರಿ ಅವ್ರ ಮನೇಲಿ ಇದ್ದಾಳೆ ಅಂತ ಯಾರೋ ಬರ್ತು ಕಳ್ಸಿರೋ ಚೀಟಿ. ನಾನು ನೋಡಿದ್ರೆ ನಿಮ್ಗೆ ನಂಬಿಕೆ ಬರ್ತಿಲ್ವಾ? ಈ ಚೀಟಿಲಿ ಹೇಳ್ದಂಗೆ ಕಾವ್ಯ ಅಟ್ಟಿ ಸಿಕ್ಕಿದಿದ್ರೆ ನಾನು ನಂಬ್ತಿದ್ದೆ. ಆದ್ರೆ
ಸಿಕ್ಕಿಲ್ವಲ್ಲ. ಮನೆ ಹತ್ಕೊಂಡು ಉರಿಬೇಕಾದ್ರೆ ಮೈ ಕಾಸ್ಕೊಳ್ಳೋ ಜನನೂ ಇರ್ತಾರೆ, ಅಂಥವ್ರು ಯಾರು ಈ ಕೆಲಸ ಮಾಡೋರೆ. ಏನ್ ಹೇಳಿದ್ರು ನಮ್ಮವ್ವ ಇಂಥ ಕೆಲಸ ಮಾಡೋಳೆ ಅಂದ್ರೆ ನಾನ್ ನಂಬಕ್ಕಿಲ್ಲ. ರುದ್ರಣ್ಣ ಏನಾಯ್ತವ? ಇದು ಕಾವಿನ ಕತ್ತಲಿತ್ತು ಸರ್ ರುದ್ರಣ್ಣ. ಇದು ಪಾಳ್ ಬಗ್ಗೆ ರಸ್ತೆಯಲ್ಲಿ ಸಿಕ್ತು ರುದ್ರಣ್ಣ. ಅಯ್ಯೋ ನಾನು ಏನ್ ಮಾಡ್ಲಿ? ಇದು ಒಂದು ಜಾಗ ಸಾಕು. ನಾವೇ ಎಲ್ಲಿದ್ರು ಹುಡುಗಿ ನಿಮ್ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ. ನಮ್ಮವಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡ್ತೀನಿ. ಸಾಹೇಬ್ರೆ, ಅದೇನು ಅಂತಾರಲ್ಲ, ಯಪ್ಪೋರು ಅಲ್ಲ, ನೀವು ನಾ ಬರಗೊಂಟ ಅದನ್ನೇನು ಮಾಡಬೇಡಿ. ಬಡಲ್ಲ